ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಚಳ್ಳಕೆರೆಗೆ 25 ಕಿಲೋಮೀಟರ್ ದೂರದಲ್ಲಿದ್ದೀನಿ. ಇದು ಚಳ್ಳಕೆರೆಯಿಂದ ಹಿರಿಯರಿಗೆ ಹೋಗುವಂಥ ಮಾರ್ಗದಲ್ಲಿ ಬರುವಂಥ 5 ಎಕರೆ ತಾರೋಡ್ ಅಟ್ಯಾಚ್ ಇರುವಂಥ ನೀರಾವರಿ ಜಮೀನು. ಇನ್ನು ಈ ಜಮೀನಲ್ಲಿ ಏನೆಲ್ಲ ಉಪಯೋಗಿಸ್ಕೋಬೋದು, ಮಣ್ಣು ಯಾವುದು, ಇಲ್ಲಿ ನೀರಿನ ಸ್ಥಿತಿ ಹೇಗಿದೆ, ಇದರ ಬೆಲೆ ಎಷ್ಟು, ಎಲ್ಲವನ್ನು ಕೂಡ ನನಗೆ ಸಂಪೂರ್ಣವಾದ ಮಾಹಿತಿ ಮುಂದೆ ನೀಡ್ತಾ ಹೋಗ್ತೀನಿ. ಯಾರೆಲ್ಲ ಹೊಸಬ್ರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, ನಿಮ್ಮ ಸ್ನೇಹಿತರು, ಬಂಧು ಬಳಗ ಯಾರಾದರೂ ಜಮೀನು ಮಾರುವಂಥವರಿದ್ದರೆ ಅಂಥವ್ರಿಗೆ ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾ ಇರುತ್ತೆ, ಅವರಿಗೆ ಕೊಡಿ. ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರ ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಇದು ಮೊದಲಿಗೆ ಚಳ್ಳಕೆರೆಗೆ 25 ಕಿಲೋಮೀಟ್ರ್ ಆಗುತ್ತೆ, ಬೆಂಗಳೂರಿಗೆ 175 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಜೊತೆಗೆ ರಾಜ್ಯ ಹೆದ್ದಾರಿ 150 ಇಲ್ಲಿಂದ ಹೈವೇಗೆ ಕೇವಲ 8ರಿಂದ 10 ಕಿಲೋಮೀಟ್ರ್ ಆಗುತ್ತೆ. ಅಂದರೆ ಹೆಚ್ಚು ಕಮ್ಮಿ ಇಲ್ಲಿಂದ ಹಿರಿಯೂರೇ ಹತ್ತಿರ ಆಗುತ್ತೆ, ನಮ್ಮ ಚಳ್ಳಕೆರೆನೇ ದೂರ ಆಗುತ್ತೆ ಈ ಜಮೀನಿಗೆ. ಅಂದರೆ ನಿಮಗೆ ನಾನು ಹೇಳ್ದಾಗಲೇ ಅರ್ಥ ಆಗಿರಬೇಕು, ಇದು ಚಳ್ಳಕೆರೆಯಿಂದ ಹಿರಿಯೂರಿಗೆ ಹೋಗುವ ಮಾರ್ಗದಲ್ಲಿ ಬರುವಂಥ ಜಮೀನಿದು. ಇನ್ನು ತಾರೋಡ್ ಅಟ್ಯಾಚ್ ಇದೆ. ತಾರೋಡ್ಗೆ ರೋಡ್ ಪೇಸ್ ಕೂಡ ತುಂಬ ಚೆನ್ನಾಗಿದೆ. ಒಂದು 500 ಅಡಿ ಹತ್ತತ್ರ ಬರುತ್ತೆ ರೋಡ್ ಪೇಸ್ ನಿಮಗೆ ತಾರೋಡು. ಜೊತೆಗೆ ನೀವೇನಾದರೂ ವಿಲೇಜ್ ಹತ್ತಿರ ಬೇಕು ಅನ್ನೋರು ಇದನ್ನು ಆಯ್ಕೆ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಇನ್ನು ಮಣ್ಣಿನ ವಿಚಾರಕ್ಕೆ ಬರ್ತೀನಿ. ಮೊದಲನೇದಾಗಿ ನಾನು ಬ್ಲಾಕ್ ಸಾಯಿಲ್, ಅದರಲ್ಲೂ ಬ್ಲಾಕ್ ಸಾಯಿಲಲ್ಲಿ ಎರೆಹೊಲ ಅಂತಾರಲ್ಲ, ತುಂಬ ಸ್ಮೂತಾಗಿ ಮಣ್ಣು ಮಾತ್ರ ತುಂಬ ಸ್ಮೂತಾಗಿದೆ. ನೋಡಿ ನಿಮಗೆ ಕಾಣಿಸ್ತಾ ಇದೆ. ನೀವು ಬ್ಲಾಕ್ ಅಂದ ತಕ್ಷಣ ಕರ್ಲು ಆ ಥರ ಅನಿಸ್ಬೋದು, ಆದರೆ ಆ ಥರ ಮಣ್ಣಲ್ಲ ಇದು, ಪ್ಯೂರ್ ಬ್ಲಾಕು. ಜೊತೆಗೆ ಎರೆಹೊಲ ಅಂತಾರಲ್ಲ ಆ ಥರ ತುಂಬ ಸ್ಮೂತಾಗಿದೆ ಮಣ್ಣು ಮಾತ್ರ. ಇನ್ನು ನೀರಿನ ವಿಚಾರಕ್ಕೆ ಬರ್ತೀನಿ. ಇದು ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀರಿನ ಸ್ಥಿತಿ. ಯಾಕೆಂದರೆ ಇಲ್ಲಿ ತಾರೋಡ್ ಪಕ್ಕ ವೇದಾವತಿ ಕಾಲುವೆ ಇದೆ, ವೇದಾವತಿ ನದಿಯಿಂದ ಬರುವಂಥ ಕಾಲುವೆ ಇದೆ. ಅದರ ಪಕ್ಕದಲ್ಲಿ ತಾರೋಡ್ ಇದೆ, ತಾರೋಡ್ ಪಕ್ಕದಲ್ಲಿ ಜಮೀನಿದೆ. ಅಂದರೆ ನಿಮಗೆ ನೇರವಾಗಿ ವೇದಾವತಿ ಕಾಲುವೆ ಈ ಜಮೀನಿಗೆ ಅಟ್ಯಾಚ್ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಜೊತೆಗೆ ಈ ಜಮೀನಲ್ಲಿ ನಾನು ನಿಮಗೆ ಆರಂಭದಲ್ಲೇ ಹೇಳಿದೆ ಇದು ನೀರಾವರಿ ಅಂತ. ಈ ಥರ ಆಳು ಬಿದ್ದಿದೆ ನೀರಾವರಿ ಅಂತಾರಲ್ಲ ಅಂತ ಯಾವುದೇ ರೀತಿ ಒಂದಿಷ್ಟು ಅನುಮಾನ ಬರ್ಬೋದು, ಆದರೆ ಇದು ಮೊದಲು ನೀರಾವರಿ. ಇತ್ತೀಚೆಗೆ ಇದನ್ನು ಉಳುಮೆ ಮಾಡೋಕ್ಕೆ ಹೋಗಿಲ್ಲ, ಈಗ ಮಾರುವ ಉದ್ದೇಶದಿಂದ ನೀಟಾಗಿ ಕ್ಲೀನ್ ಮಾಡಿದ್ದಾರೆ. ಅದನ್ನು ಹೊರತುಪಡಿಸಿ ಒಂದು ಅಲೆ ಈಗಾಗಲೇ ನಿಮಗೆ ಇದನ್ನು ಉಳುಮೆ ಮಾಡ್ದೇ ಒಂದು 4-5 ವರ್ಷ ಆಗಿದೆ. ಜೊತೆಗೆ 2 ಬೋರ್ ಇದೆ ಈ ಜಮೀನಲ್ಲಿ. ತುಂಬ ನೀರು ಮಾತ್ರ ಸಬ್ಸೆಂಟಾಗಿ ನೀರು ಬರುತ್ತೆ. ಸುತ್ತಲೂ ಕೂಡ ಅಗ್ರಿಕಲ್ಚರ್ ಲ್ಯಾಂಡ್ಸು, ಅಡಿಕೆ, ಪ್ರತಿಯೊಂದು ಬೆಳೆಯನ್ನು ಇಟ್ಟಿದ್ದಾರೆ ಇಲ್ಲಿ. ಈ ಮಣ್ಣಲ್ಲಿ ನೀವು ಅಡಿಕೆ, ಬಾಳೆ ಸ್ವಲ್ಪ ಬೆಳಿಬೋದು. ಬ್ಲಾಕ್ ಸಾಯಿಲು ಅದಕ್ಕೆ ಅನುಗುಣವಾಗಿ ಬೆಳೆಗಳನ್ನು ನೀವು ಬೆಳ್ಕೋಬೋದು. ಇನ್ನು ನೀರಿನ ಸ್ಥಿತಿ ಅಂತ ನಾನು ಮತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. ಕಾಲುವೆಯ ಪಕ್ಕನೇ ಇರೋದು ನೀರು ಈ ಜಮೀನು. ನಿಮಗೆ ನೋಡ್ರಿ ಅಲ್ಲಿ ಕಾರ್ ನಿಂತಿದೆಯಲ್ಲ, ಒಂದು 500 ಅಡಿ ಬರುತ್ತೆ ರೋಡ್ ಪೇಸು. ಯಾವುದೇ ರೀತಿ ನೀರಿನ ತೊಂದರೆ ಇಲ್ಲ. ನಮಗೆ ವಿಲೇಜ್ ಪಕ್ಕ ಇರಬೇಕು, ನೀರಿನ ಸ್ಥಿತಿ ಚೆನ್ನಾಗಿರಬೇಕು ಅನ್ನೋರು ಈ ಜಮೀನನ್ನು ಆಯ್ಕೆ ಮಾಡ್ಕೋಬೋದು. ಇನ್ನು ಜನರಲ್ ಪ್ರಾಪರ್ಟಿ, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಜನರಲ್ ಪ್ರಾಪರ್ಟಿ. ಯಾವುದೇ ರೀತಿ ತಂಟೆ ತಕರಾರು ಆ ಥರದ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ. ನಾನು ಹೇಳೋದಲ್ಲ, ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಬೆಲೆ ಏರಿಕೆ ಆಗ್ತಾ ಇರೋದ್ರಿಂದ ನೀವು ಸ್ಥಳಕ್ಕೆ ಬಂದಾಗ ಅಕ್ಕಪಕ್ಕದಲ್ಲಿ ವಿಚಾರಿಸಿ ಈ ಜಾಗದಲ್ಲಿ ಯಾವ ಬೆಲೆಗೆ ಖರೀದಿಸ್ಬೋದು ಅಂತ ತಿಳ್ಕೊಂಡು ಖರೀದಿಸುವಂಥ ಕೆಲಸ ಮಾಡಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದಿಷ್ಟು ಕಾಲ್ಸನ್ನು ರಿಸೀವ್ ಮಾಡಿಲ್ಲ, ಮುಂದಿನ ದಿನಗಳಲ್ಲಿ ಎಲ್ಲ ಕಾಲ್ಸನ್ನು ರಿಸೀವ್ ಮಾಡ್ತೀನಿ. ನೀವೇನಾದರೂ ಜಮೀನು ನೋಡಲೇಬೇಕು ಅಂದಾಗ MK ಪ್ರಾಪರ್ಟೀಸ್ ಚಳ್ಳಕೆರೆ ಅಂತ ಗೂಗಲಲ್ಲಿ ಸರ್ಚ್ ಮಾಡಿ, ನಿಮಗೆ ಲೊಕೇಶನ್ ಸಿಗುತ್ತೆ. ನೀವು ಲೊಕೇಶನನ್ನು ಹುಡ್ಕೊಂಡು ನಮ್ಮ ಆಫೀಸಿಗೆ ಬರ್ಬೋದು, ನಿಮಗೆ ಜಮೀನು ತೋರಿಸುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ ಈ ಜಮೀನಿನ ಬೆಲೆ ತಾರೋಡ್ ಅಟ್ಯಾಚ್ ಇರೋದ್ರಿಂದ, ಜೊತೆಗೆ ಚಳ್ಳಕೆರೆಯಿಂದ ಹಿರಿಯೂರಿಗೆ ಹೋಗುವ ಮಾರ್ಗದಲ್ಲಿ ಬರೋದ್ರಿಂದ ನಿಮಗೆ 1 ಎಕರೆ, ನಿಮಗೆ ಈ ಜಮೀನಿಗೆ 1 ಎಕರೆ, ಮತ್ತೆ ಹೇಳ್ತಾ ಇದ್ದೀನಿ ನಾನು ನಿಮಗೆ, 1 ಎಕರೆಗೆ 20ರಿಂದ 22 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ, 1 ಎಕರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, 1 ಎಕರೆ 20 ಲಕ್ಷದಿಂದ 22 ಲಕ್ಷ ಹೇಳ್ತಾರೆ. ಅದರ ಮಧ್ಯಭಾಗದಲ್ಲಿ ವ್ಯವಹಾರ ಆಗುತ್ತೆ. ಇಂಟ್ರೆಸ್ಟ್ ಇರೋದು ಈ ಕಡೆ ಗಮನ ಹರಿಸಿ ಅಂತ ಹೇಳ್ತಾ, ಯಾರೆಲ್ಲ ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದೀರಾ
ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಯಾಕಂದರೆ ನಾವು ಪ್ರತಿದಿನ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡ್ರೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಮಾತ್ರ ತಲುಪುತ್ತೆ, ನೀವು ವಾಚ್ ಮಾಡ್ಬೋದು. ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿ ಇರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು, ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು. ಇಂದಿನಂತೆ ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಹಾಜರಿರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.